ಬಿಕ್ಲಾ ಶಿವ ಕೇಸ್ನಲ್ಲಿ A1 ಜಗದೀಶ್ಗೆ ತಲಾಶ್ ಮುಂದುವರೆದಿದೆ. ಆರೋಪಿ ಜಗ್ಗನ ಮೇಲೆ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಮರ್ಡರ್ ಆಗಿ 10 ದಿನ ಕಳೆದರೂ ಜಗ್ಗ ಇನ್ನೂ ಸಿಕ್ಕಿಲ್ಲ. ಬಿಕ್ಲಾ ಶಿವ ಕೇಸ್ನಲ್ಲಿ A1 ಆರೋಪಿ ಜಗದೀಶ್ ಮರ್ಡರ್ ಆಗಿ 10 ದಿನ ಕಳೆದರೂ ಕೂಡ ಜಗದೀಶ್ ಇನ್ನೂ ಸಿಕ್ಕಿಲ್ಲ. ತಂಡ ರಚಿಸಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಮರ್ಡರ್ ಆದಾಗ್ನಿಂದ ಜಗ್ಗ ತಲೆಮರೆಸಿಕೊಂಡಿದ್ದಾರೆ. ಸುಳಿವು ಸಿಗದ ಹಿನ್ನೆಲೆ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಮರ್ಡರ್ ಆದಾಗಿನಿಂದಲೂ ಕೂಡ ಈತ ತಲೆಮರೆಸಿಕೊಂಡಿದ್ದಾರೆ. ಪೊಲೀಸರು ಈತನಿಗೋಸ್ಕರ ಹುಡುಕಾಟ ನಡೆಸಿದ್ದಾರೆ. ಬಿಕ್ಲಾ ಶಿವ ಹತ್ಯೆ ಪ್ರಕರಣದ ಮೊದಲ ಆರೋಪಿ ಈತ ಇನ್ನೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿಲ್ಲ. ಮರ್ಡರ್ ಆಗಿ 10 ದಿನ ಕಳೆದಿದೆ. ಒಂದು ಸಣ್ಣ ಸುಳಿವು ಕೂಡ ಈತನ ಬಗ್ಗೆ ಸಿಗ್ತಾ ಇಲ್ಲ. ರೌಡಿ ಶೀಟರ್ ಬಿಕ್ಲಾ ಶಿವನ ಬರ್ಬರ ಹತ್ಯೆ. ಭಾರತೀನಗರ ಠಾಣೆಗೆ ಬಂದಿದ್ದಾರೆ ಶಾಸಕ ಭೈರತಿ. ವಿಚಾರಣೆಗೆ ಹಾಜರಾಗಿದ್ದಾರೆ ಮಾಜಿ ಮಿನಿಸ್ಟರ್. ಮೊನ್ನೆ ವಿಚಾರಣೆಗೆ ಹಾಜರಾಗಿದ್ರು, ಮತ್ತೆ ಬುಧವಾರ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಡಲಾಗಿದೆ. ಈಗ ಭೈರತಿ ಬಸವರಾಜ್ ಭಾರತೀನಗರ ಠಾಣೆಗೆ ಬಂದಿದ್ದಾರೆ ವಿಚಾರಣೆಗೆ. ಎಸಿಪಿ ಪ್ರಕಾಶ್ ರಾಠೋಡ್ ಮುಂದೆ ಹಾಜರಾಗಿದ್ದಾರೆ. ಈ ಹತ್ಯೆ ಪ್ರಕರಣದಲ್ಲಿ ಭೈರತಿ ಬಸವರಾಜುಗೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ಭೈರತಿ ವಿರುದ್ಧದ ಆರೋಪಗಳಿಗೆ ಸಿಗುತ್ತಾ ಸಾಕ್ಷ್ಯ? ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಭಾರತೀನಗರ ಸ್ಟೇಷನ್ಗೆ ಭೈರತಿ ಬಸವರಾಜ್ ಬಂದಂತ ದೃಶ್ಯ. ಬಿಕ್ಲಾ ಶಿವ ಹತ್ಯೆ ಪ್ರಕರಣದ ವಿಚಾರಣೆ ನಡೆಯುತ್ತೆ. ಅನೇಕ ಪ್ರಶ್ನೆಗಳನ್ನ ಪೊಲೀಸರು ಸಿದ್ಧಪಡಿಸಿಕೊಂಡಿದ್ದಾರೆ. ಈ ಹತ್ಯೆ ಪ್ರಕರಣ ಮಾಜಿ ಸಚಿವರಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ವಿಚಾರಣೆಗೆ ಹಾಜರಾಗಿದ್ದಾರೆ ಶಾಸಕ ಭೈರತಿ ಬಸವರಾಜ್. ಭೈರತಿ ವಿರುದ್ಧ ಇರುವಂತಹ ಆರೋಪಗಳಿಗೆ ಸಾಕ್ಷ್ಯ ಸಿಗುತ್ತಾ? ಈ ಹತ್ಯೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಭೈರತಿ ಬಸವರಾಜ್ ಹೇಳ್ತಾ ಇರೋದು. ಹತ್ಯೆ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಆರೋಪಿಗಳಿಗೂ ನನಗೂ ಸಂಬಂಧ ಇಲ್ಲ ಅಂತಿದ್ದಾರೆ. ಆದ್ರೆ ಈ ಹತ್ಯೆಯ A1 ಆರೋಪಿ, ಮೊದಲ ಆರೋಪಿ ಜಗದೀಶ್ ಜೊತೆ ಇರುವಂತಹ ಹಲವು ಫೋಟೋ ವಿಡಿಯೋಗಳು ವೈರಲ್ ಆಗಿದೆ. ಪ್ರಕರಣದ 5ನೇ ಆರೋಪಿ ಭೈರತಿ ಬಸವರಾಜ್ ಭಾರತೀನಗರ ಠಾಣೆಗೆ ಹಾಜರಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಎಸಿಪಿ ಪ್ರಕಾಶ್ ರಾಠೋಡ್ ಮುಂದೆ ಹಾಜರಾಗಿದ್ದಾರೆ. ಇವತ್ತು ಕೂಡ ವಿಚಾರಣೆಯನ್ನ ಎದುರಿಸಬೇಕಾಗಿದೆ ಭೈರತಿ ಬಸವರಾಜ್. ಜುಲೈ 19ರಂದು ಭೈರತಿ ವಿಚಾರಣೆ ನಡೆದಿತ್ತು. ಮತ್ತೆ ಬುಧವಾರ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಸೂಚನೆ ಕೊಡಲಾಗಿತ್ತು. ಪ್ರಕರಣದ 5ನೇ ಆರೋಪಿಯಾಗಿರೋ ಭೈರತಿ ಬಸವರಾಜ್ ಇವತ್ತು ಭಾರತೀನಗರ ಠಾಣೆಗೆ ಹಾಜರಾಗಿದ್ದಾರೆ ವಿಚಾರಣೆಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.